ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯದ 57ನೇ ಪ್ರಶ್ನೆಯನ್ನ ಗಮನಿಸಿ. ಒಂದು ಲೋಹದ ಗುಂಡಿಯ ಮೇಲ್ಮೈ ವಿಸ್ತೀರ್ಣ 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಅದರ ತ್ರಿಜ್ಯವನ್ನ ಕಂಡುಹಿಡಿಯಿರಿ. ಓಕೆ, ಸೊ ಇಲ್ಲಿ ಈ ಒಂದು ಲೋಹದ ಗುಂಡಿ ಅಂದ್ರೆ ಸ್ಪಿಯರ್. ಓಕೆ, ಸೊ ಇಲ್ಲಿ ಇದರ ವಿಸ್ತೀರ್ಣ ಗೋಳಾಕಾರದಲ್ಲಿದೆ. ಸೊ ಇದರ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನಾಗುತ್ತೆ, ಗೋಳದ ಮೇಲ್ಮೈ ವಿಸ್ತೀರ್ಣಕ್ಕೆ ಸಮನಾಗುತ್ತೆ. ಸೊ ಇಲ್ಲಿ ಈ ಒಂದು ಲೋಹದ ಗುಂಡಿಯ ಮೇಲ್ಮೈ ವಿಸ್ತೀರ್ಣವನ್ನ ಕೊಟ್ಟಿದ್ದಾರೆ. ಎಷ್ಟು? 154 ಸೆಂಟಿಮೀಟರ್. ಓಕೆ, ಸೊ ಲೋಹದ ಗುಂಡಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಏನ್ ಹೇಳಿ, 154 ಸೆಂಟಿಮೀಟರ್ ಸ್ಕ್ವೇರ್ ಇದೆ. ಓಕೆ, ಸೊ ಇಲ್ಲಿ ಲೋಹದ ಗುಂಡಿಯ ಮೇಲ್ಮೈ ವಿಸ್ತೀರ್ಣ ಇಸ್ ಈಕ್ವಲ್ ಟು ಗೋಳದ ವಿಸ್ತೀರ್ಣಕ್ಕೆ ಸಮ. ಸೊ ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನ್ ಹೇಳಿ, 4πr² ಈಸ್ ಈಕ್ವಲ್ ಟು 154. ಓಕೆ, ಸೊ ಹಾಗಾದ್ರೆ ಇಲ್ಲಿ r² ಈಸ್ ಈಕ್ವಲ್ ಟು ಏನಾಗುತ್ತೆ, 154 ಡಿವೈಡೆಡ್ ಬೈ 4π ಆಗುತ್ತೆ. ಸೊ r² ಈಸ್ ಈಕ್ವಲ್ ಟು 154 ಡಿವೈಡೆಡ್ ಬೈ 4 ಇಂಟು ಪೈ ಏನ್ ಹೇಳಿ 22 ಡಿವೈಡೆಡ್ ಬೈ 7. ಸೊ ರೆಸಿಪ್ರೋಕಲ್ ಏನಾಗುತ್ತೆ, 22. ಸೊ ಇಂಟು 7 ಆಗುತ್ತೆ. ಓಕೆ, ಸೊ ಈಗ ಇಲ್ಲಿ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 11, ಸೊ ಇಲ್ಲಿ 2 7 14. ಸೊ 2 7 14. ಸೊ 11 1 11, 11 7 77. ಓಕೆ, ಸೊ ಇಲ್ಲಿ 7 7 49 ಡಿವೈಡೆಡ್ ಬೈ 4 ಆಗುತ್ತೆ. r ಈಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ 49 ಡಿವೈಡೆಡ್ ಬೈ 4. ಸೊ ಸ್ಕ್ವೇರ್ ರೂಟ್ ಆಫ್ 49 ಅಂದ್ರೆ 7 ಆಗುತ್ತೆ. ಸ್ಕ್ವೇರ್ ರೂಟ್ ಆಫ್ 4 ಅಂದ್ರೆ 2 ಆಗುತ್ತೆ. ಸೊ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3.5 ಸೆಂಟಿಮೀಟರ್ ಆಗುತ್ತೆ. ಓಕೆ, ಹಾಗಾದ್ರೆ ಇದರ ತ್ರಿಜ್ಯ ಎಷ್ಟು ಬರ್ತಾ ಇದೆ, 3.5 ಸೆಂಟಿಮೀಟರ್ ಆಗಿದೆ. ಓಕೆ, ಥ್ಯಾಂಕ್ ಯು.